ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅದರಲ್ಲೂ ಸಹ ಈಗ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಸದನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಬಿಜೆಪಿ ಶಾಸಕರೊಬ್ಬರು ನೀವು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ, 2 ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ, ಯಾಕೆ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಈ ಬಾಕಿ ಕಂತಿನ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನ್ ಹೇಳಿದ್ದಾರೆ ಮತ್ತೆ ಅವ್ರು ಹೇಳಿದ ನಿಜಾನ ಅನ್ನೋದನ್ನ ವಿತ್ ಪ್ರೂಫ್ ಸಮೇತ ಪ್ರತಿಯೊಬ್ರು ವಿಡಿಯೋನ ನೋಡ್ಲೇಬೇಕು. ನಿಮ್ಗೆ ಯಾವ ತಿಂಗಳ ಹಣ, ಯಾವ ಕಂತು, ಎಷ್ಟು ಕಂತುಗಳು ನಿಮ್ಗೆ ಇನ್ನೂ ಬರೋದು ಬಾಕಿ ಇದೆ ಅನ್ನೋದನ್ನ ವಿತ್ ಪ್ರೂಫ್ ಸಮೇತ ನಿಮ್ಗೆ ತಿಳಿಸ್ಕೊಡುವಂತ ಕೆಲಸ ಈ ವಿಡಿಯೋದಲ್ಲಿ ಮಾಡ್ತೀನಿ. 24ನೇ ಕಂತು ಅದು ಆಗಸ್ಟ್ ತಿಂಗಳ ಹಣ, 3 ಕಂತು ಬಾಕಿ ಇದೆ. ಆಗಸ್ಟ್ ತಿಂಗಳ ಹಣ ನಾವು ಕೊಡಬೇಕು. ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳ ಹಣ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು. ಬಟ್ ಆದ್ರೆ ನಾವಿಷ್ಟು ದಿನದಿಂದ ಏನ್ ಹೇಳ್ತಾ ಬರ್ತಾ ಇದ್ವಿ, ಆ ಒಂದು ನಮ್ಮ ಪರವಾಗಿ ಒಬ್ರು ಶಾಸಕರು ಧ್ವನಿಯನ್ನ ಎತ್ತಿದ್ದಾರೆ, ಅವರಿಗೆ ಕೇಳಿದ್ದಾರೆ. ಅದರಲ್ಲೂ ಫೆಬ್ರವರಿ ಮತ್ತೆ ಮಾರ್ಚ್ ಹಣನೇ ಯಾಕೆ ಬಂದಿಲ್ಲ, ಅದನ್ನೇ ಯಾಕೆ ಸ್ಕಿಪ್ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ಹೊಸದಾಗಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊಟ್ಟ ಮೊದಲನೇದಾಗಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಈಗಾಗಲೇ ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ 2ನೇ ಹಂತದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆರಂಭ ಆಗಿದೆ. ಈಗೇನು ಯಾದಗಿರಿ ಬಂದಿಲ್ಲ, ಕಲಬುರಗಿ ಜಿಲ್ಲೆ ಬಂದಿಲ್ಲ, ಮತ್ತೇನು ಕೆಲವೊಂದಿಷ್ಟು ಧಾರವಾಡ ಜಿಲ್ಲೆ, ಹುಬ್ಳಿ ಧಾರವಾಡ ನಮ್ಮ ಜಿಲ್ಲೆ ಬಂದಿಲ್ಲ, ಮತ್ತೇನು ಉಳಿದಂತ ಜಿಲ್ಲೆಗಳು ಚಿಕ್ಕ ಚಿಕ್ಕ ಬಂದಿಲ್ಲ. ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್, 2ನೇ ಹಂತದ ಹಣ ಬಿಡುಗಡೆ ಆರಂಭ ಆಗಿದೆ. ನಿಮ್ಮ ಜಿಲ್ಲೆಗೂ ಈಗ ಮೊದಲ 2ನೇ ಹಂತ ಶುರುವಾದ ತಕ್ಷಣ ಜಮಾ ಆಗಿರೋದು ಯಾದಗಿರಿ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಧಾರವಾಡ, ಕೊಪ್ಪಳ, ಈ 3-4 ಜಿಲ್ಲೆಗಳಿಗೆ 2ನೇ ಹಂತದ ಹಣ ಬಿಡುಗಡೆ ಆರಂಭ ಆಗಿದೆ. ಮಧ್ಯಾಹ್ನದಿಂದ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ 2ನೇ ಹಂತದ ಹಣ ಬಿಡುಗಡೆ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಬಹಳ ಇಂಪಾರ್ಟೆಂಟ್ 23, 24ನೇ ಕಂತು ಅಂದ್ರೆ ಅದು ಯಾವ ಕಂತು, ಇನ್ನು ಎಷ್ಟು ಕಂತು ಬರೋದು ಬಾಕಿ ಇದೆ, ಎಲ್ಲ ವಿಚಾರಗಳ ಬಗ್ಗೆ, ಅದರಲ್ಲೂ ಸದನದಲ್ಲಿ ಗೃಹಲಕ್ಷ್ಮಿ ಬಾಕಿ ಕಂತಿನ ಬಗ್ಗೆ ಏನು ಚರ್ಚೆ ಆಯಿತು ಕಂಪ್ಲೀಟ್ ವಿತ್ ಪ್ರೂಫ್ ಸಮೇತ ನಿಮ್ಗೆ ಈ ವಿಡಿಯೋದಲ್ಲಿ ವಿವರಣೆಯನ್ನು ಕೊಡುವಂತ ಕೆಲಸ ಮಾಡ್ತೀನಿ. ನಿಮಗೆ ಗೊತ್ತೇ ಇದೆ, ಇದುವರೆಗೂ ಸಹ 23 ಕಂತುಗಳನ್ನ ಹಣ ಬಿಡುಗಡೆ ಮಾಡಿರೋದು ನಿಜ. 23 ಕಂತು ಅಂದ್ರೆ ಸುಮಾರು 46,000 ರೂಪಾಯಿ ಪ್ರತಿ ಮಹಿಳೆಯರಿಗೆ ಹಣ ಜಮಾ ಮಾಡಿರೋದು ನಿಜ. ಆದರೆ ಇದು ಯಾವ ತಿಂಗಳ ಹಣ, ಅದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಹಾಗಾದ್ರೆ ಇನ್ನು ಎಷ್ಟು ಕಂತುಗಳು ಬರೋದು ಬಾಕಿ ಇದೆ, ಅದು ಇಂಪಾರ್ಟೆಂಟ್ ಅಲ್ವಾ? ಈಗ ನಾನು ಆಗಸ್ಟ್ ವರೆಗೂ ಹಣ ಕಂಪ್ಲೀಟ್ ಆಗಿ ಇಲ್ಲಿವರೆಗೂ ಬಂದಿದೆ ಅನ್ನೋದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ವಾದ. ಬಿಜೆಪಿ ಶಾಸಕರೊಬ್ಬರು ಸದನದಲ್ಲಿ ಚಳಿಗಾಲದ ಅಧಿವೇಶನ ಏನು ಬೆಳಗಾವಿಯಲ್ಲಿ ನಡೀತಾ ಇದೆ, ನೀವು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ಯಾಕೆ ಬಿಡುಗಡೆ ಮಾಡಿಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಹೌದು, ನಾವು ಫೆಬ್ರವರಿ ಮತ್ತೆ ಮಾರ್ಚ್ ಹಣ ಆ ಟೈಮಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿತ್ತು, ಬಟ್ ಆದ್ರೆ ಅದಾದ ಮೇಲೆ ನಾವು ಯಾವುದೇ ರೀತಿ ಬಾಕಿ ಹಣ ಉಳಿಸ್ಕೊಂಡಿಲ್ಲ. ಆಗಸ್ಟ್ ವರೆಗೂ ಸುಮಾರು 46,000 ರೂಪಾಯಿ ಪ್ರತಿ ಮಹಿಳೆಯರಿಗೂ ಹಾಕಿದೀವಿ, ಆಗಸ್ಟ್ ತಿಂಗಳವರೆಗೂ ಹಾಕಿದೀವಿ ಅಂತ ಹೇಳಿದ್ದಾರೆ. ಬಟ್ ನಾನು ನಿಮ್ಗೆ ಪ್ರೂಫ್ ಹಾಕಿದೀನಿ ನೋಡಿ, ನೀವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಜನವರಿ ತೋರಿಸ್ತಾ ಇದೆ, ಓಕೆನಾ? ಲಾಸ್ಟ್ ಜನವರಿ 2025 ತೋರಿಸ್ತಾ ಇದೆ. ಫೆಬ್ರವರಿ ಮತ್ತೆ ಮಾರ್ಚ್ 2 ತಿಂಗಳು ಸ್ಟೇಟಸ್ ಅಲ್ಲಿ ತೋರಿಸ್ತಾ ಇಲ್ಲ, ಓಕೆನಾ? ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಜನವರಿ 2025 ಇದೆ. ಜನವರಿ 2025 ಆದ ನಂತರ ಏಪ್ರಿಲ್ 2025 ಇದೆ. ಏಕ್ದಮ್ ಜನವರಿಯಿಂದ ಏಪ್ರಿಲ್ಗೆ ಸ್ಕಿಪ್ ಆಗಿದೆ. ಅಂದ್ರೆ ಈಗ ಎಷ್ಟು ಕಂತುಗಳು ಬರೋದು ಬಾಕಿ ಇದೆ ಅಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ 2 ತಿಂಗಳ ಹಣದ ಸ್ಟೇಟಸ್ ಅನ್ನ ನಾವು ಚೆಕ್ ಮಾಡಿದಾಗ ಅಲ್ಲಿ 2 ತಿಂಗಳು ಮಾಯ ಆಗಿದೆ. ಆ 2 ತಿಂಗಳ ಹಣ ಬಾಕಿ ಇದೆ. ಆ 2 ಪ್ಲಸ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಈ 3, ಈಗ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ 2 ಕಂತಿನ ಹಣ ಮತ್ತೆ ಅದರ ಜೊತೆಯಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳು, ಒಟ್ಟು 5 ಕಂತುಗಳು ಬಾಕಿ ಇದೆ. 5 ಕಂತುಗಳನ್ನ ಯಾವ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಶಾಸಕರು ಪ್ರಶ್ನೆಯನ್ನ ಮಾಡಿದ್ದಾರೆ. ಕೊನೆಗೂ ಸಹ ನಾವು ದಿನನಿತ್ಯ ವಿಡಿಯೋಗಳನ್ನು ಮಾಡಿ ಬಾಕಿ ಕಂತುಗಳನ್ನ ರಿಲೀಸ್ ಮಾಡಬೇಕು, 5 ಕಂತು ಬರೋದು ಬಾಕಿ ಇದೆ ಅಂತ ಪ್ರತಿ ಬಾರಿ ಹೇಳ್ತಾ ಇದ್ವಿ. ಅದೇ ರೀತಿಯಲ್ಲಿ ಅವರು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ನಮ್ಮ ಒಂದು ರಿಕ್ವೆಸ್ಟ್ ಸದನಕ್ಕೂ ಕೂಡ ರೀಚ್ ಆಗಿದೆ. ಹಾಗಾಗಿ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಎಲ್ಲರೂ ತಪ್ಪದೆ ಲೈಕ್ ಮಾಡಿ. ಯಾಕೆ ಅಂದ್ರೆ ಈ ತರ ನಿಮಗೆ ಯಾರು ಸತ್ಯ ಹೇಳೋರು ಬಹಳ ಕಡಿಮೆ. ಹಾಗಾಗಿ ಎಲ್ಲೋ ಒಂದ್ ಕಡೆ 23ನೇ ಕಂತು ವೈಸ್ ಹೋದ್ರೆ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್. ಆದ್ರೆ ಅದು ಇನ್ನೂ ಕೂಡ ಏನು ಫೆಬ್ರವರಿ ಮತ್ತೆ ಮಾರ್ಚ್ 2 ತಿಂಗಳು ಸ್ಕಿಪ್ ಆಗಿದೆ. ಆ 2 ತಿಂಗಳು ಬಾಕಿ ಕಂತನ್ನ ರಿಲೀಸ್ ಮಾಡಬೇಕು. ಅದಾದ ನಂತರ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಈ 3 ತಿಂಗಳು, ಒಟ್ಟು 5 ಕಂತು ತಿಂಗಳ ಹಣವನ್ನ ಬಿಡುಗಡೆ ಮಾಡೋದು ಬಾಕಿ ಇದೆ ಅಂತ ಹೇಳ್ಬೋದು.